ಸಮುದ್ರದಲ್ಲಿ ಅಲೆಗಳನ್ನ ಹೇಗೆ ತಡೆಯೋಕ್ಕಾಗಲ್ವೋ ಹಾಗೆ ಜೀವನದಲ್ಲಿ ಬರೋವಂಥ ಕಷ್ಟಗಳನ್ನ ನಾವು ತಡೆಯೋದಕ್ಕಾಗೋದಿಲ್ಲ. ಬಟ್ ನೀವು ಸಮುದ್ರಕ್ಕೆ ಹೋಗಿ ಆಟ ಆಡಬೇಕು, ಇಲ್ಲ ಅಲ್ಲೊಂದು ಸ್ವಲ್ಪನಾದರೂ ಎಂಜಾಯ್ ಮಾಡಬೇಕು ಅನ್ನೋ ಅಂತಿದ್ರೆ ನೀವು ಸಮುದ್ರದ ಅಲೆ ತಡೆಯೋಕ್ಕಾಗಲ್ಲ. ಬಟ್ ಅಲೆಗಳನ್ನ ಹೇಗೆ ಮ್ಯಾನೇಜ್ ಮಾಡಿ ಸರ್ಫ್ ಮಾಡ್ಬೋದು ಅನ್ನೋದನ್ನು ನೀವು ತಿಳ್ಕೊಬೇಕಾಗತ್ತೆ. ಹಾಗೆಯೇ ಲೈಫ್ನಲ್ಲೂ ಕೂಡ ಕಷ್ಟಗಳನ್ನ ತಡೆಯೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಕರ್ಮಾನುಸಾರ ಅದು ನಡೀತಾನೇ ಇರತ್ತೆ. ಆದರೆ ಆ ಕಷ್ಟಗಳನ್ನ ಹೇಗೆ ಎದುರಿಸಿ ನಾವು ಜಯಶಾಲಿ ಆಗ್ತೀವಿ, ಜೀವನದಲ್ಲಿ ಹೇಗೆ ಮುಂದೆ ಬರ್ತೀವಿ, ಆ ಕಷ್ಟಗಳನ್ನೆಲ್ಲ ನೋಡಿಕೊಂಡು ಸುಖದ ಕಡೆ ಹೆಂಗೆ ನಡಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕಷ್ಟ ಬಂತು ಅಂತ ಹೇಳಿ ಕುಗ್ಗಿ, ಕಷ್ಟ ಬಂತು ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊತಾರಲ್ಲ, ಒಂದೇ ಜೀವನ, ಆರಾಮಾಗಿರಿ, ಎಂಜಾಯ್ ಮಾಡಿ. ಕಷ್ಟ ಬಂದಿದೆ ಅದ್ರ ಪಾಡ್ಗದು ಅಂದಮೇಲೆ ಸುಖನೂ ಅದರಿಂದ ಬಂದೇ ಬರುತ್ತೆ ಅಲ್ವಾ. ಆ ಕಷ್ಟ ಕಳೆಯೋವಂಥ ಕಾಲನ ನಾವು ಸಹಿಸ್ಕೊತಾ ಹೋಗಬೇಕು. ಸುಖದ ಕಡೆ ಮುಂದೆ ನೋಡ್ತಾ ಭವಿಷ್ಯನ ರೂಪಿಸ್ಕೊಬೇಕು. ನಾವು ಇನ್ನೊಬ್ರಿಗೆ ಮಾದರಿ ಆಗಬೇಕು, ಒಳ್ಳೆ ರೀತಿಯಲ್ಲಿ, ಕೆಟ್ಟ ರೀತಿನಲ್ಲಲ್ಲ. ನಮ್ಮ ಜೀವನ ನಮ್ಮ ಕೈನಲ್ಲಿದೆ, ಬೇರೆ ಯಾರ ಕೈನಲ್ಲೂ ಇಲ್ಲ. ನಾವು ಚೆನ್ನಾಗಿರಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ನಾವು ಹೇಳ್ಕೊಬೇಕೇ ಹೊರತು ಬೇರೆ ಯಾರೋ ಏನೋ ಹೇಳ್ತಾ ಇದ್ದಾರೆ, ಇನ್ನೇನೋ ಆಗೋಯ್ತು, ನನ್ನ ತಲೆ ಮೇಲೆ ಬಂಡೆಗಳು ಬೀಳ್ತು, ಅದೆಲ್ಲ ಇರುತ್ತೆ. ಸರಿಸೋದಕ್ಕೂ ಒಂದು ಕಾಲ ಬರುತ್ತೆ. ಅದನ್ನು ನೀವು ಯೋಚನೆ ಮಾಡಬೇಕು, ತಾಳ್ಮೆ ಇರಬೇಕು. ಜೀವನ ಒಂದೇ, ಅದನ್ನು ಒಳ್ಳೆ ರೀತಿಯಲ್ಲಿ ಕಳೆಯೋಣ.